ಹೆಂಡತಿ ಎಂತಹ ಗಂಡನು ಏನು ಮಾತನಾಡುವ ಸುಂದರಿ ಹೆಂಡತಿ ಮಾತನು ಕೇಳನು ಓಹೋ ನೀವು ಹೇಳಿದಂತೆ ಕೇಳಿದರೆ ಮಾತ್ರ ಒಳ್ಳೆ ಗಂಡನಲ್ಲವೇ ಸುಂದರಿ ಹೌದು ಎಂಡರ ಮಾತೇ ಇಷ್ಟಿರುವುದು ಆ ದುರ್ಮಾರ್ಗನಾದ ಕೀಚಕನ ನನ್ನನ್ನು ಬಯಸಿರುವನಲ್ಲ ಅದಕ್ಕಾಗಿ ಹೇಳುತ್ತಿರುವೆನು ಅವೆಲ್ಲ ಮಾತನಾಡಬೇಡ ಸುಂದರಿ ನೀನೇ ಕೊಲ್ಲಬೇಕು ಅದು ಎಂದಿಗೂ ಸಾಧ್ಯವಿಲ್ಲ ಸುಂದರಿ ಗಂಡು ಗಲಿ ಗಂಡ ಚಂಡ ಪ್ರಚಂಡ ಗಂಡು ಗಲಿ ಗಂಡ ಚಂಡ ಪ್ರಚಂಡ ಮಂಗಲ ತಲೆಯದಿ ಸುತ್ತನೆ ಸೆಟಗಂಡ ಎಂತಹ ಗಂಡನೋ ಹೆಂಡತಿ ಮಾತನು ಕೇಳನೋ ಕೀಚಕನೆಂಬವ ಈ ಪುರದೊಳು ಬಲು ಕೊಂಡನು ಗಂಡ ಗಂಡ ಹೆಣ್ಣು ತನ್ನಗೆ ಬೇಕೆಂದೆನು ಅನು ಕೀಚಕನೆಂಬವ ಈ ಪುರದೊಳು ಬಲು ಕೊಂಡನು ಗಂಡ ಗಂಡ ಹೆಣ್ಣು ತನ್ನಗೆ ಬೇಕೆಂದೆನು ಅನು ಇಂಥ ಸುದ್ದಿ ಕೇಳಿ ಮೌನವು ತಾಳಿ ಇಂಥ ಸುದ್ದಿ ಕೇಳಿ ಮೌನವು ತಾಳಿ ಮುನಿಸು ಬಿಡುವಲ್ಲ ಎನ್ನವಲ್ಲವನು ಒಣಕೆ ಎತ್ತುವಲ್ಲ ಎನ್ನನಲ್ಲನು ಎಂತಹ ಗಂಡನು ಹೆಂಡತಿ ಮಾತನು ಕೇಳನು ಕಾಂತ ಅಂತೆ ಹೆಂಡತಿಯ ಮಾತನ್ನು ಕೇಳಲಾರದ ನೀನೆಂಥ ಗಂಡನು ಏನು ಮಾತನಾಡುವ ಸುಂದರಿ ಓ ಜಗದ್ಭಂಡನು ಛೇ ಇಂಥ ಅದೆಲ್ಲ ಮಾತನಾಡಬಾರದು ಸುಂದರಿ ಇಂಥ ಷಂಡರಾದದ್ದರಿಂದಲೇ ಕುರುಮಂಡಲೇಶನಿಗೆ ಭೂಮಂಡಲವನ್ನು ಬಿಟ್ಟು ಬಂದಿರಿ ನಿನ್ನ ಕಷ್ಟ ಬಂದಾಗ ಮಾತ್ರ ಏನಾದ್ರೂ ಮಾತನಾಡುವೆ ಸುಂದರಿ ಇದೋ ನನ್ನ ಬಳೆಗಳನ್ನು ನಿನ್ನ ಕರದಲ್ಲಿ ಹಾಕಿಕೋ ಹೆಣ್ಣು ಮಕ್ಕಳ ಬುದ್ಧಿಯೇ ಇಷ್ಟು ಅಪ್ಪ ಸಾರಥೆ ಅಮ್ಮ ಜನನಿ ಇಂಥ ಗಂಡಂದಿರನ್ನು ಕಟ್ಟಿಕೊಂಡು ಬಾಳುವುದಕ್ಕಿಂತ ಯಾವುದಾದ್ರೊಂದು ಹಾಳು ಬಾವಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವುದೇ ಲೇಸು ನಾವು ಹೋಗಿದ್ವಿ ಅವಾಗ ನೀರೇ ಇಲ್ಲ ಅಲ್ಲಿ ಹೋಗೋಣ ನಡೆಯಪ್ಪ ಇನ್ನು ಎಷ್ಟಂತ ಆಗ್ಲಿ ಜನ ಆ ಹೇ ಕಾಂತ್ಯ ನಿಲ್ಲು ನಿಲ್ಲು ನಿನ್ನ ವ್ಯತೆಯನ್ನು ಸೈರಿಸು ಮದಾಂಧನಾದ ಕೀಚಕನ ಪ್ರಾಚೀನವನ್ನು ಮುಗಿಸುತ್ತೇನೆ ಈ ನುಡಿಯುವ ಸತ್ಯವೆಂದು ತಿಳಿದು ಹೇ ಕಾಂತೆ ಕಾಂತ ನಾಳೆ ರಾತ್ರಿ ನೀಚನಾದ ಕೀಚಕನಿಗೆ ಗರುಡಿ ಗೃಹಕ್ಕೆ ಬರುವನೆಂದು ವಚನ ಕೊಡು ಆ ಹಬಲವನಿಗೆ ತಿಳಿಸು ಹೇ ಕಾಂತೆ ಕಾಂತ ಶ್ರೀಕೃಷ್ಣ ಸಾಕ್ಷಿಯಾಗಿ ಧರ್ಮರಾಯನ ಪಾದ ಸಾಕ್ಷಿಯಾಗಿ ಈ ಮಾತು ತಪ್ಪುವುದಿಲ್ಲ ಕಾಂತೆ ಬಿಡುವುದಿಲ್ಲ ನನ್ನ ಚಿಂತೆ ಕಾಂತ ಕಾಂತೆ ನಾನು ಈಗಲೇ ಕೀಚಕನಲ್ಲಿಗೆ ಹೋಗಿ ನಾಳಿನ ದಿವಸ ನಿನ್ನ ಗರಡಿ ಮನೆಗೆ ಬರುವೆನೆಂದು ಹೇಳಿ ಬರುವೆನು ಸಹಜವಾಗಿ ಹೇಳಿ ಬಾ ಸುಂದರಿ ನಾನಿನ್ನು ಹೋಗಿ ಬರಲೇ ಹೋಗಿ ಬರುವಂತವಾಗ ಸುಂದರಿ ಒಂಟ್ಲು ತಗ ಆಧಾರ್ ಕಾರ್ಡ್ ಫ್ರೀ ಐತೆ ಹೋಗ್ಬಿಡ್ತಾಳ ಸುಂದರ ಈಗ ನೀನು ಹೇಳಿದ ಮಾತಿಗೆ ನಾನು ಮಾತು ಕೊಟ್ಟಿರುವನು ಈಗ ನನಗೆ ಉಲ್ಲಾಸವಾಗಿಲ್ಲ ಇನ್ನು ಒಂದು ಗಾನವನ್ನು ಆಡೆ ಸುಂದರಿ ಸುಂದರ ಉಲ್ಲಾಸ ಬರುವಂತೆ ಆಡೆ ಸುಂದರಿ ನಿನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕು ಹೌದು ಸುಂದರಿ ನಿನಗೆ ಉಲ್ಲಾಸವಾಗಬೇಕು ಹೌದು ಸುಂದರಿ ಕಾಂತ ಕಾಂತೆ ಹೇಳ್ವೆನಿ ಕೇಳು ಚೆನ್ನಾಗಿ ಹೇಳು
ಹೀಗೆ ನಂಬಿವ ಎಂದು ಹೀಗೆ ನಿಲ್ಲುವ ನಾವು ಎಂದು ಹೀಗೆ ನಿನ್ನ ಬಿಡಲಾರೆ ನಾನೆಂದೇನು ಫುಲ್ ಈಟ್ ಆಗ್ಬಿಟ್ಟಿದ್ದು ನೋಡು ಗಾಡಿಗಳು. ನಾನಿನ್ನು ಹೋಗಿ ಬರಲೇ ಹೋಗಿ ಬರುವಂತಳಾಗಿ ಸುಂದರಿ ಸಂತೋಷದಿಂದ ಹೋಗಿ ಬರುವಂತಳಾಗು ಸುಂದರಿ. ಆ ನೀಚನಾದ ಕೀಚಕನಿಗೆ ಏನೆಂದು ಹೇಳಿ ಬರುವಿ? ನಾಳಿನ ದಿವಸ ನಿನ್ನ ಗರಡಿ ಮನೆಗೆ ಬರುವೆನೆಂದು ಹೇಳಿ ಬರುವೆನು. ಈ ರೀತಿಯಾಗಿ ಹೇಳಿ ಬರುವಿಯಾ? ಆ ರೀತಿಯಾಗಿ ಹೇಳಿ ಬರುವೆನು. ಏನಾದರೂ ಮೋಸವಾದರೆ? ಏನು ಮೋಸವಾಗುವುದಿಲ್ಲ ಕಂತ. ಆಲೋಚಿಸಿ ನೋಡು ಸುಂದರಿ. ಎಲ್ಲ ಆಲೋಚನೆ ಮಾಡಿರುವೆನು ಪ್ರಿಯ. ಧೈರ್ಯ ಇರುವುದೇ ನಿನಗೆ? ಧೈರ್ಯ ಇರುವುದು. ಹಾಗಾದರೆ ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ಚಂದ ಬಸವಣ್ಣ, ಚಂದ ಬಸವ ಫೋಟೋ. ಸೈಲೆಂಟ್. ಸಂಗೀತ್ ಮಾಸ್ಟರ್ ಪಂಪೆ ಸ್ವಾಮಿಯವರು ನೀವು ಊಟ ಬರ್ಬೇಕಂತೆ. ಚಂದ ಬಸವಣ್ಣ ಯಾರು ಬರಪ್ಪ ಬೇಗ. ಬೇಗ 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 ಬೇಕು. ಬಾಲಕನು ಗುರುಭಕ್ತಿ ಪೂರ್ವಕವಾಗಿ ಈ ಸನ್ಮಾನ ಮುತ್ತಿನ ಹಾರವನ್ನು ಅರ್ಪಿಸಿದ್ದಾರೆ. ಸ್ವಾಮಿಯವರಿಗೂ ನಮಗೂ ಒಳ್ಳೆ ಭಕ್ತಿಪೂರ್ವಕವಾಗಿ ಈ ಸನ್ಮಾನವನ್ನು ಮಾಡಿದ್ದಾರೆ. ಇವರಿಗೆ ಒಂದು ದಿವಸ ಇವರು ಪಾತ್ರಧಾರ ಕಲಿತಿಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ. ಒಂದು ದಿವಸ ಪ್ರಾಕ್ಟೀಸನೇ ಕಲ್ತಿಲ್ಲಂತೆ ಒಂದು ಬುಕ್ಕ ತಿರುವಾಕಿಲ್ಲ. ರಂಗ ತಪಸ್ಸು ಅಂತೇಳಿ ಒಂದು ಬಿರುದು ಕೊಟ್ಟಾರ, ಬೈಲಾಡದ ತಪಸ್ಸು ಅಂತೇಳಿ. ಆಮೇಲೆ ಕಲಾರತ್ನತೆ ಕೊಟ್ಟಾರ, ಹುಲಿ ಅಂತ ಕೊಟ್ಟಾರ. ಕೆಲವು ಕಡೆ ಹುಲಿ ಅಂತಾರ, ಕಡೆ ಆಂಧ್ರ ಗಡಿನಾಡಲ್ಲಿ ಹುಲಿವಚ್ಚ ಪುಲಿವಚ್ಚ ಅಂತಾರ. ದೇಗಲ್ದಾಳ ಗುಮ್ನೂರು ಅಂತ ಆ ಕಡೆ. ಹಾಗೆ ಈ ಬೈಲಾಟದಿಂದ ಇಷ್ಟೊಂದು ನಮಗೆ ದಾರಿ ಸಿಕ್ಕತೆ ನಿಮ್ಮೆಲ್ಲರ ಪ್ರೇಕ್ಷಕರಿಂದ. ಇಂಥ ಶಕ್ತಿಯು ನಿಮಗೆ ಯಾವ ಬಡತನಲ್ಲದಂತೆ, ಆ ಪರಮಾತ್ಮನು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ನಷ್ಟ ಕೊರತೆಲ್ಲದಂತೆ ಯಾವ ಕಾರ್ಯ ಮಾಡಿದರೂ ಲಾಭ ಹೊಂದುವಂತ ರೀತಿಯನ್ನು ಆ ಶಾಂಭವಿ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸುತ್ತೇವೆ. ಚಪ್ಪಾಳೆ ಮೂಲಕ ಸ್ವಾಗತ ಕೋರಬೇಕು ಹೆಸರಾಂತ ಕಲಾವಿದೆ ಅಕ್ಕ ಕಮಲಮ್ಮಕ್ಕವರು. ಮಾಡಿರಿ ತಾತನ ಸೇವೆ ಮಾಡಿರಿ, ಜ್ಞಾನ
ತಾತನ ಸೇವೆ ಮಾಡಿರಿ ಧ್ಯಾನ ಮಾಡಿರಿ ತಾತನ ಸೇವೆ ಮಾಡಿರಿ ತಾತನಿಹವಳ ಬಳ್ಳಾರಿ ಮಠವು ನಂಬಿದವರಿಗೆ ನಿಜ ಕೈಲಾಸವು ತಾತನಿಹವಳ ಬಳ್ಳಾರಿ ಮಠವು ನಂಬಿದವರಿಗೆ ನಿಜ ಕೈಲಾಸವು ನೋಡಿ ಬಾವಳ ಬಳ್ಳಾರಿ ಮಠವು ನೋಡಿ ಬಾವಳ ಬಳ್ಳಾರಿ ಮಠವು ದೂರವಾಗುವವು ಸರ್ವ ದುರಿತವು ದೂರವಾಗುವವು ಸರ್ವ ದುರಿತವು ಧ್ಯಾನ ಮಾಡಿರಿ ತಾತನ ಸೇವೆ ಮಾಡಿರಿ ಧ್ಯಾನ ಮಾಡಿರಿ ತಾತನ ಸೇವೆ ಮಾಡಿರಿ ಹೇಳಿದ್ಯಲ್ಲ ಈ ಸಾರಥಿ ಗೋವದಿ ತಪ್ಪಿಸಿಕೊಂಡ ಹೋದ ಸ್ತ್ರೀಯಳು ಮತ್ತೆ ಬಂದಂತಾಯಿತು ಹಾ ಬರಲಿ ಬರಲಿ ಅವಳನ್ನು ಈ ಸಾರಿ ಎತ್ತಿಕೊಂಡು ಹೋಗುವೆನು ಕೀಚಕಾಗ್ರಣೆ ಏ ಸುಂದರಿ ನಿನ್ನೆ ನಾನಾಡಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಸಹಜವಾಗಿ ಎತ್ತಿಕೊಳ್ಳುವುದಲ್ಲ ಸುಂದರಿ ನಾಳೆ ಎಂಥ ಮಾತನ್ನಾಡಿದೆ ಸುಂದರಿ ಇದ್ದ ಮಾತನಾಡಿದೆನು ಪ್ರಿಯ ಈ ಮಾತು ನಿಜವೇ ಸುಂದರಿ ನಿಜ ಪ್ರಿಯ ಮೊದಲು ಏನು ಮಾತನಾಡಿದೆ ಸುಂದರಿ ಹಿರಿಯರೇ ಮಾತನಾಡಿದೆನು ನಿನ್ನ ಮಾತು ನಂಬಲೇಬೇಕು ಸುಂದರಿ ನಂಬಿ ಕೆಟ್ಟವರಿಲ್ಲ ಪ್ರಿಯ ಹೌದೇನು ಸುಂದರಿ ಹೌದು ನಾಳಿನ ದಿವಸ ನಿನ್ನ ಗರಡಿ ಮನೆಗೆ ಬರುವೆನು ಸಂತೋಷವಾಯ್ ಹೌದೇ ಸಂತೋಷವಾಯಿತು ಸುಂದರಿ ಸಂತೋಷವಾಯಿತೆ ಹೌದು ಸುಂದರಿ ಹೊಸ ಬಾಳಿಗೆ ನಿನ್ನ ಗರಡಿಯ ಮನೆಗೆ ನಾ ಬರುವೆ ನಿನ್ನ ಇಷ್ಟಾರ್ಥ ನಾ ನಡೆಸಿಕೊಡುವೆ ನಿನ್ನ ಗರಡಿ
ಏ ಸುಂದರಿ, ಇನ್ನು ಮುಂದೆ ನೀನು ಯಾವ ತರದ ಚಿಂತೆಯನ್ನೂ ಮಾಡಬೇಡ. ಹ, ನಾಳಿನ ದಿವಸ ನಿನ್ನ ಗರಡಿ ಮನೆಗೆ ಬರುವೆನು. ಸಂತೋಷವಾಯ್ತೆ? ಹೌದೇನು ಸುಂದರಿ? ಹೌದು ಪ್ರಿಯ. ಆಯ್ಕೆಯ ರಾಜೀವಲೋಚನೆ ಪ್ರಿಯ, ಅಂತ ಕರುಣ್ಯ ಮಾನಸಲಾಗಿ ಇಂದಿಗೆ ಎನ್ನ ಮೇಲೆ ದಯತೋರು, ಒಂದು ಗಳಿಗೆ ಎನ್ನ ಕೂಡಿ ನೋಡು, ನಿನಗೆ ಸ್ವರ್ಗ ಪದವಿ ದೊರೆತಂತಾಗುವುದು. ಇದೇನ್ ಹಾರಿ? ಪ್ರಿಯ, ಎನ್ನ ಕಾಮವಾದೆಯ ಶರದಿಂದ ಕೊಲ್ಲಬೇಡ, ನೀನು ಎನ್ನ ಪ್ರಾಣವನ್ನು ರಕ್ಷಣೆ ಮಾಡು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವ ಸಖೆ ಭ್ರಂಶಮುಖೆ. ಕೀಚಕಾಗ್ರಣೆ, ಏ ಸುಂದರಿ, ತಪ್ಪದೇ ಬರುವೆನು. ಹೌದೇನು ಸುಂದರಿ? ಮಾತು ಕೊಡುವೆಯ ಸುಂದರಿ? ಸಹಜವಾಗಿ ಮಾತು ಕೊಡುವೆನು. ಕೊಟ್ಟ ಮಾತು ತಪ್ಪಬಾರದು ಸುಂದರಿ. ಕೊಟ್ಟ ಮಾತು ತಪ್ಪಲಾರೆನು ನಾ. ಪ್ರಿಯ ಸುಂದರಿ, ಮಾತು ಕೊಟ್ಟು ತಪ್ಪ ಹೆಣ್ಣಲನ. ಈಗ ಸಂತೋಷವಾಯಿತು ಸುಂದರಿ. ನಿನಗಾಗಿ ನನಗಾಗಿ ನಿನ್ನ ಸಲವಾಗಿ ನನ್ನ ಸಲುವಾಗಿ. ಪ್ರಿಯ, ಓಹೋ, ನಿನಗಾಗಿ ನನಗಾಗಿ, ಅಬ್ಬಬ್ಬಬ್ಬ, ನನಗಾಗಿ ನಿನ್ನ ಸಲವಾಗಿ. ಸಂತೋಷವಾಯಿತು ಸುಂದರಿ. ಈ ಶತಬಲ ಶಿವ ಶಕ್ತಿಯುಳ್ಳ ವೀರಾದ ವೀರನ ಸತಿಯು ನೀನಾದರೆ ನಿನಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವೆನು. ಏ ಸುಂದರಿ, ನಿನಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವೆನು. ಪ್ರಿಯ, ಇದೇ ಸುಂದರಿ? ಬೇಡಿದ ಇಷ್ಟಾರ್ಥವನ್ನು ಕೊಡುವೆಯಾ? ಹೌದು ಸುಂದರಿ. ನಿನಗಾಗಿ ನನಗಾಗಿ ನಿನ್ನ ಸಲವಾಗಿ. ಫಲವಾಗಿ ಕೊಟ್ಟ ಮಾತು ತಪ್ಪಲಾರೆನು ನಾ. ಮಾತು ಕೊಟ್ಟು ತಪ್ಪ ಹೆಣ್ಣಲ್ಲನ. ನಿನಗಾಗಿ ನಿನ್ನ ಸಲವಾಗಿ, ನಿನಗಾಗಿ ನಿನ್ನ ಸಲವಾಗಿ. ನಾಳೆ ನಡುರಾತ್ರಿ ನಿನಗದು ಶಿವರಾತ್ರಿ ನಿತ್ಯ ಕೆಡುವ ಜಾತ್ರೆ. ನಾಳೆ ನಡುರಾತ್ರಿ ನಿನಗದು ಶಿವರಾತ್ರಿ ನಿತ್ಯ ಕೆಡುವ ಜಾತ್ರೆ. ದ್ರಾಕ್ಷಿ ಬಾಳೆ ಹಣ್ಣು ಸವಿದು ಬೆಳ್ಳಿ ಲೋಟದಿ ಹಾಲು ಕುಡಿದು. ಏನು ಹೇಳಿದೆ? ಕೇಳಲಿಲ್ಲವೇ? ಇಲ್ಲ ಸುಂದರಿ, ಕೇಳಲಿಲ್ಲವೇ? ಕೇಳಲಿಲ್ಲ ಸುಂದರಿ. ದ್ರಾಕ್ಷಿ ಬಾಳೆ ಹಣ್ಣು ಸವಿದು ಬೆಳ್ಳಿ ಲೋಟದಿ ಹಾಲು ಕುಡಿದು. ಅಬ್ಬಬ್ಬಬ್ಬಬ್ಬ, ಅತಿ ಸಂತೋಷವಾಯಿತು ಸುಂದರಿ. ಆಗುವುದು ಆಗುವುದು. ದ್ರಾಕ್ಷಿಕಿನ ಸೇಪ್ ಹಣ್ಣು ಬೇಸಿತ್ತು. ಓ ಸುಂದರಿ, ಪ್ರಿಯ, ಗಾಳಿ ಬಾಕ್ಷಿ ಹಣ್ಣು ಎತ್ತಕ್ಕೆ ಬರೀ ದ್ರಾಕ್ಷಿ, ಅದಕ್ಕಿಂತ ಮಿಗಿಲಾದ ವಸ್ತು ಧರಿಸಿಕೊಡುವೆನು. ಬರೀ ದ್ರಾಕ್ಷಿ ಬಾಳೆಹಣ್ಣು ಏತಕ್ಕೆ? ಅದಕ್ಕಿಂತ ಮಿಗಿಲಾದ ಹಣ್ಣು ಪದಾರ್ಥಗಳನ್ನು ಕೊಡುವನು ಸುಂದರಿ. ಸ್ವಲ್ಪ ಜೇನು ಹಣ್ಣು ತುಪ್ಪದ ತಿನ್ನುವುದಕ್ಕೆ, ಬಳಸ್ರ ಹಾಲು ಕುಡಿದು ಮಲಗುವುದಕ್ಕೆ. ಪ್ರಿಯ, ಸುಂದರಿ, ಪ್ರಿಯ, ಆಡುವ ಮಾತಿಗೆ ನನ್ನ ಮನಸ್ಸು ಹೇಗಾಯ್ತೆಂದರೆ ನೀನು ಆಡುವ ಮಾತು ಎನ್ನ ಮನಸ್ಸು ಹೇಗಾಯಿತೆಂದರೆ ಸಂತೋಷವಾಯಿತೆ? ಜೇರು ತುಪ್ಪ ಸವಿದಂತಾಯಿತು ಸುಂದರಿ. ಆಮೇಲೆ ಮತ್ತೆ ಉಲ್ಲಾಸವಾಗುವುದ ಸುಂದರಿ. ದ್ರಾಕ್ಷಿ ಬಾಳೆ ಹಣ್ಣು ಸವಿದು ಬೆಳ್ಳಿ ಲೋಟದಿ ಹಾಲು ಕುಡಿದು ಬದುಕಲ್ಲ ಬದಲಿ ಕಾಮ ಕ್ರೀಡೆಯಲ್ಲಿ. ಬದುಕಲ್ಲ
ಗೇಣಲ್ಲ ಸುಂದರಿ, ಒಂದೇ ಗೇಣು ಇರುವುದು. ಒಂದೇ ಗೇಣಿರುವುದು. ಹೌದು ಸುಂದರಿ. ಮಹಾಸವಿ ಸುಖವನು ಕಾಣು. ಹೌದೇನು ಸುಂದರಿ? ಪ್ರಿಯ, ಪ್ರಿಯಳೇ, ಸ್ವರ್ಗವು ಒಂದೇ ಗೇಣು ಸುಂದರಿ. ಒಂದೇ ಗೇಣು. ಹೌದು ಸುಂದರಿ. ಹೌದು ಸುಂದರಿ. ಕೊಟ್ಟ ಮಾತು ತಪ್ಪಲಾರೆನ್ನ, ಮಾತು ಕೊಟ್ಟು ತಪ್ಪ ಹೆಣ್ಣಲ್ಲನ. ನಿನಗಾಗಿ ನಿನ್ನ ಸಲವಾಗಿ, ನಿನಗಾಗಿ ನಿನ್ನ ಸಲವಾಗಿ. ಪ್ರಿಯ, ಪ್ರಿಯಳೇ, ಕೊಟ್ಟ ಮಾತನ್ನು ನಾನು ಎಷ್ಟು ಮಾತ್ರಕ್ಕೂ ತಪ್ಪುವುದಿಲ್ಲ. ನಾನಿನ್ನು ಹೋಗಿ ಬರಲೇ? ಸಂತೋಷವಾಗಿ ಹೋಗಿ ಬಾ ಸುಂದರಿ. ಸಾರಥಿ, ಗೋಮತಿ, ಎನ್ನ ಪುಣ್ಯದ ಮಹಿಮೆ ಎಷ್ಟೆಂದು ಹೇಳಲಿ. ಬಹಳ ಪುಣ್ಯ. ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ. ಹಾ, ಅಯ್ಯೇ ಭಾಗ್ಯವತಿ, ನಾನು ಇಷ್ಟು ದಿವಸದಿಂದ ಬೇಡಿಕೊಂಡರ ನಿನ್ನ ಒಡಂಬಿಡದೆ ಎಂದಿಗೆ ಒಡಂಬಿಟ್ಟಿಯಾ? ಏ ಸುಂದರಿ, ಸುಂದರ, ಇಂದಿನ ರಾತ್ರಿ ಮರಿಯದೆ ಎಲ್ಲ ಗರುಡಿ ನಿಲಯಕ್ಕೆ ಬರಬೇಕೆಂದು ಬೇಡಿಕೊಳ್ಳುವನು. ಭಾಮಿನಿ, ಭಾಮಿನಿ, ಕೀಚಕಾಕಣೆ, ಸುಂದರಿ, ತಪ್ಪದೆ ಬರುವೆನು. ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ಸುಂದರಿ. ಕಾಂತ, ಕಾಂತೆ, ನಾಳಿನ ದಿವಸ ನಿನ್ನ ಗರಡಿ ಮನೆಗೆ ಬರುವೆನೆಂದು ಹ, ಆ ಕೀಚಕನಿಗೆ ಹೇಳಿ ಬಂದಿರುವೆನು. ಹೌದೇನೆ ಸುಂದರಿ? ಆ ಕೀಚಕನು ಆ ಮದಾಂಧನು ಏನಂದನು ಸುಂದರಿ? ಏನೆಂದು ಹೇಳಿದನು ಗೊತ್ತಾ? ಏನೆಂದು ಹೇಳಿರುವನು ಸುಂದರಿ? ಕಾಮುಕ ಎನ್ನನು, ಪ್ರೀತಿ ಮಾಡೆಂದನು. ಹೌದಾ ಸುಂದರಿ? ಮತ್ತೇನು ಹೇಳಿದನು ಸುಂದರಿ? ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು, ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು. ಏನು ಹೇಳಿದನು ಸುಂದರಿ? ನನ್ನ ಕೇಳಿದನೆಂದು. ನಿನ್ನನ್ನು ಏನೆಂದು ಕೇಳಿದನು ಸುಂದರಿ? ಕಾಮುಕ ಎನ್ನನು, ಪ್ರೀತಿ ಮಾಡೆಂದನು. ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು, ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು ನನ್ನ ಕೇಳಿದನೆಂದು. ಕಾಂತ, ಕಾಂತೆ, ಆ ಕೀಚಕನಿ ಏನೆಂದು ಹೇಳಿದನು ಗೊತ್ತಾ? ಏನು ಹೇಳಿದನು ಸುಂದರಿ? ರಾಣಿಯ ಎಂದನು ಕೀಚಕ, ರಾತ್ರಿ ಬಾಯಂದನು. ರಾಣಿಯ ಎಂದನು ಕೀಚಕ, ರಾತ್ರಿ ಬಾಯಂದನು. ಎಂದನು ನನ್ನ ಜೋಡಿಯ ಎಂದನು. ಕಾಂತೆ, ಕಾಂತ, ನೀನೇನು ಹೇಳಿದ ಸುಂದರಿ? ಕೇಳುವಿನಿ ಕೇಳು ಕಾಂತ. ಏನು ಚೆನ್ನಾಗಿ ಬೇಕಾದ್ದು ಕೇಳೆಂದನು, ನನ್ನ ಜೋಡಿಯ ಎಂದನು. ಕಾಂತೆ, ನೀನೇನು ಹೇಳಿದಿ? ಸುಳ್ಳು ಹೇಳಿರುವೆ ಓಡಿ ಬಂದಿರುವೆ, ಸುಳ್ಳು ಹೇಳಿರುವೆ ಓಡಿ ಬಂದಿರುವೆ. ಶಿರದ ತಲೆಯರುವೆ ಕಾಮುಕ ಎಂದನು, ಪ್ರೀತಿ ಮಾಡೆಂದನು. ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು, ಒಂಟಿ ಹೆಣ್ಣೆಂದು ಯಾರು ಇಲ್ಲೆಂದು ನನ್ನ ಕೇಳಿದನೆಂದು. ಕಾಂತ, ಕಾಂತೆ, ನೀನು ಇದೇ ರೂಪದಿಂದ ಹೋದರೆ ಕೀಚಕನನ್ನು ಕೊಲ್ಲಲಾರೆ. ಮತ್ತಾವ ವೇಷದಲ್ಲಿ ಹೋಗಬೇಕು ಸುಂದರಿ? ನನ್ನ ಪಟ್ಟು ಪಿತಾಂಬರವನ್ನು ನೀನು ಉಟ್ಟುಕೊಳ್ಳಬೇಕು. ಛೀ! ಏನು ಮಾತನಾಡಿದಿ? ಹಾಗಾದ್ರೆ ಕೀಚಕನನ್ನು ಹೇಗೆ ಕೊಲ್ಲುವೆ? ಹೀಗೆ ಗುದ್ದಿ ಗುದ್ದಿ ಕೊಲ್ಲವನ? ಆಗಲ್ಲ ಕಾಂತ, ಮತ್ತೆ ಯಾವ ರೀತಿ ಹೋಗಬೇಕು ಸುಂದರಿ? ನನ್ನ ಪಟ್ಟು ಪಿತಾಂಬರವನ್ನು ಉಟ್ಟುಕೊಂಡು ನನ್ನಂತೆ ವೇಷ ಧರಿಸಿಕೊಂಡು ಕೀಚಕನಲ್ಲಿಗೆ ಹೋಗಬೇಕು. ಸುಂದರಿ, ಸುಂದರ, ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸುಂದರಿ. ಹಾಗೆಲ್ಲ ಇಂಥ ಬಲಡ್ಡ ಭೀಮನಿಗೆ ಏನು ಮಾತನ್ನಾಡುವೆ ಸುಂದರಿ? ಕಾಂತ, ಕಾಂತೆ, ನೀನು ಇದೇ ರೂಪದಿಂದ ಹೋದರೆ ನಿನ್ನನ್ನು ನೋಡಿ ಕೀಚಕನು ಓಡಿ ಹೋದರೆ ಏನು ಮಾಡುವುದು? ಹೌದೇನು ಕಾಂತೆ? ಅದಕ್ಕಾಗಿಯೇ ನನ್ನಂತೆ ವೇಷ ಧರಿಸಿಕೊಂಡು ಹೋಗಬೇಕು. ಹಾಗಾದರೆ ಏನು ಮಾಡಬೇಕು ಸುಂದರಿ? ಸೀರೆಯನ್ನು ಉಟ್ಟುಕೊಳ್ಳಬೇಕು. ಕಾಲಕ್ಕೆ ಎತ್ತವಿಲ್ಲ, ನಿನ್ನಿಷ್ಟದಂತಾಗಲಿ ಸುಂದರಿ. ಹಾಗಾದ್ರೆ ಕುಳಿತುಕೋ. ಕಾಂತೆ,
ಹಾಗಾದರೆ ಕೀಚಕ ನಮ್ ಕೊಲ್ಲಲಿಕ್ಕೆ ಹೋಗಬೇಕಲ್ಲವೇ? ಅವನು ಕಂತ ಹಾಗಾದರೆ ನನ್ನ ಮನಸ್ಸು ಇನ್ನೂ ಸಂತೋಷವಾಗಿಲ್ಲ. ಮತ್ತೊಂದು ನೃತ್ಯವನ್ನು ಹಾಡಿ ಮನ ಸಂತೋಷ ಮಾಡು ಕಾಂತೆ. ಕಂತ ಹೊಸಾನಂದ ಬಹುಜನ್ಮದ ನಮ್ಮ ಸಂಬಂಧ ಕಾಂತೆ ಹೂವಾಗಿ ಮನ ಹೂವಾಗಿ ಏನಾಗಿ ಸಿಹಿ ಜೇನಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲೆಯಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯಲೆಯಾಗಿ ಅನುರಾಗದ ಹೊಸ ಆನಂದವ ಎಂದು ನಿನ್ನ ನೋಡುವ ಆಸೆ ನನ್ನ ಮನದಲ್ಲಿ ಎಂದು ನಿನ್ನ ಕೂಡುವ ಆಸೆ ಎಂದು ನಿನ್ನ ನೋಡುವ ಆಸೆ ನನ್ನ ಮನದಲ್ಲಿ ಎಂದು ನಿನ್ನ ಕೂಡುವ ಆಸೆ ಅಂತರಾಳದಲ್ಲಿ ಏನೇನೋ ನೋಡಬೇಕು ನನಗೆ ನಿನ್ನ ಮಾತುಗಳಿವೋನಲ್ಲ ಎನ್ನ ಹೃದಯದೊಳಗೆ ಜೋಡು ಜೀವಿಗಳ ಬಾಳ ಹಾದಿಯಲ್ಲಿ ಕಲ್ಲು ಮುಳ್ಳು ಹೂಗಳು ಅನುರಾಗದ ಹೊಸ ಆನಂದವ ಬಹುಜನ್ಮದ ನಮ್ಮ ಸಂಬಂಧವ ಕಾಂತ ಕಾಂತೆ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ಸಂತೋಷವಾಯಿತು ಕಾಂತೆ. ಪ್ರಿಯ ಪ್ರಿಯಳೇ ನಿನಗೆ ಯಾವ ತೊಂದರೆಯೂ ಬಾರದಂತೆ ಹ, ನೀನು ಹೋದ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರುತಿಯನ್ನು ಬೆಳಗುವೆನು. ನಿನ್ನಿಷ್ಟದಂತಾಗಲ ಸುಂದರಿ. ಆ ಪೀಠವನ್ನು ಅಲಂಕರಿಸು. ಈ ಮೊರೆ ಮೇಲಿನ ಹುಟ್ಟಾನೆ ನನ್ನ ಗಂಡ ಬಾಲು ಗಟ್ಟಿಯಾಗಿ ನಿಂತಾನೆ ಹುಟ್ಟಾನೆ ನನ್ನ ಗಂಡ ಬಾಲು ಗಟ್ಟಿಯಾಗಿ ಏನ್ ಚಂದ ಯವ್ವ ಈ ಮೊರೆ ಮೇಲಿನ ಸೀರೆಯ ಏನ್ ಚಂದ ಯವ್ವ ಈ ಮೊರೆ ಮೇಲಿನ ಸೀರೆಯ ಹುಟ್ಟಾನೆ ನನ್ನ ಗಂಡ ಬಾಲು ಗಟ್ಟಿಯಾಗಿ ನಿಂತಾನೆ ಹುಟ್ಟಾನೆ ನನ್ನ ಗಂಡ ಬಾಲು ಗಟ್ಟಿಯಾಗಿ ನಿಂತಾನೆ. ಕಾಂತ ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.
ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ನಿಷ್ಠೆದಂತಾಗಲಿ ಸುಂದರಿ. ಆ ಪೀಠವನ್ನಲ್ಲಿ ಸೋದೇನ ಮಧುರವಾಗಲಿ ಮನೆಯ ದೀಪವಾಗಲಿ. ಅನುರಾಗದ ರಾಗಮಾಲೆ ನಿನ್ನದಾಗಲಿ ಅಪಸ್ವರದ ಛಾಯೆಯೆಂದು ಕಾಣದಾಗಲಿ. ಶ್ರುತಿಯೊಡನೆ ಸ್ವರತಾನ ಲೀನವಾಗಲಿ. ಶುಭಗೀತೆ ಮೆರೆಯಲಿ ಮಂಗಳದಾಯಿ ನಿಮ್ಮಲೊನೆ ಅಂತೆ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿರುವೆನು. ಹ, ಜಾಗ್ರತೆಯಿಂದ ಹೋಗಿ ಆ ಕೀಚಕನನ್ನು ಕೊಂದು ಬಾ ಕಾಂತ ಮಹಾಬಲವಂತ. ನಿನ್ನಿಷ್ಟದಂತಾಗಲಿ ಸುಂದರಿ. ಹೊಳಿ ಹೊಳಿರೆಯಲ ಈ ಸಾರಥಿ ಆ ಶೈಲೇಂದ್ರಿಯ ಮುಟಿಗೆ ಯೋಗ್ಯವಾದ ಹೂಗಳನ್ನು ತೆಗೆದುಕೋ, ಫಲ ಆಹಾರಗಳನ್ನು ತೆಗೆದುಕೋ. ಆ ಶೈಲೇಂದ್ರಿಯ ಬರುವ ತಾಯಿತು ತಡ ಮಾಡದೆ ಗರುಡು ನಿಲಯಕ್ಕೆ ರಥವನ್ನು ಬಿಡುವಂತವನ್ನಾಗಿ ಸಾರಥಿ. ಭೂಪತಿ. ಆಹಾ, ಇದೇನು ಆಶ್ಚರ್ಯ! ಎನಗಿಂತ ಮೊದಲು ಈ ಸ್ತ್ರೀಯಳ ಬಂದಿರುವಳಲ್ಲ. ಹಾ, ಅಯ್ಯ ಪುಣ್ಯವತಿ, ನಿನ್ನ ಮುಡಿಗೆ ಯೋಗ್ಯವಾದ ಇರುವಂತಿಗೆ ಮೊದಲಾದ ಪುಷ್ಪಗಳು ತಂದಿರುವೆ, ಮುಡಿದಿಕೋ. ಇದು ಅಲ್ಲದ ಪಟ್ಟ ಪಿತಾಂಬರಗಳು ತಂದಿರುವೆ, ಸ್ವೀಕರಿಸು. ಖಂಡಿ ಹಾಗಾಧ್ಯ ಮಾಡಿ. ಅಯ್ಯ ಸಖಿ, ಎನ್ನಂತ ಸುಂದರ ಪುರುಷನ ದಾರಿ ಇಲ್ಲ ಈ ದೇವಲೋಕದಲ್ಲಿ. ಸ್ತ್ರೀಯರು ಕೂಡ ಎನ್ನಂ ಕಂಡ ಮಾತ್ರವೇ ಮೋಹಿಸುವರು. ಸುಂದರಿ, ನಿನ್ನನ್ನು ಇವತ್ತಿಗೆ ಎನ್ನ ಅಕ್ಕಯ್ಯಳ ಸೇವೆಯ ಬಿಡಿಸಿ ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವೆ. ಖಾದ್ಯ ಬಿಡಿರಿನ ಸಿದ್ಧೆ. ಇದೇ ಸುಂದರಿ, ಇದೇ ಸುಂದರಿ. ಮಲ್ಲಿಗೆ ಮಕರಂದ ಪುಷ್ಪವನ್ನು ಮುಡಿದುಕೊಂಡು ಬಂದಿರುವೆ. ಹಾ, ಕಸ್ತೂರಿ ಬಳಿ ಬಾಳುವ ವಸ್ತ್ರಾಭರಣಗಳನ್ನು ಹೊತ್ತು ಬಂದಿರುವೆ. ನಿಮ್ಮ ಅಪೇಕ್ಷೆ ಏನಿರುವುದು ಅದನ್ನು ತೀರಿಸಿಕೋ. ಕೀಚಕಾಗ್ರಣಿ ಭೂಮಣಿ ಆಯ್ಯ ಪುಣ್ಯವತಿ, ಸುಂದರ ಎನ್ನಂತ ಸುಂದರ ಪುರುಷನ ದಾರು ಇಲ್ಲ ಈ ದೇವಲೋಕದಲ್ಲಿ. ಸ್ತ್ರೀಯರ ಕೂಡ ಎನ್ನಂ ಕಂಡ ಮಾತ್ರವೇ ಮೋಹಿಸುವರು. ನಿನ್ನನ್ನು ಇವತ್ತಿಗೆ ಎನ್ನ ಅಕ್ಕಯ್ಯಳ ಸೇವೆ ಎಂಬಿಡಿಸಿ ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವೆ. ಖಾದ್ಯ ಬಿಡು ನಿನ್ನ ವರದ ಚಿಂತೆ. ಆಹೋ ವೀರ ಪುರುಷ, ಇದೇ ಸುಂದರಿ, ನಿನ್ನಂತ ಚಲೋ ಪುರುಷನು ಎಲ್ಲರೂ ಇಲ್ಲ. ನನ್ನಂತ ಸುಂದರ ಸ್ತ್ರೀಗಳನ್ನು ಎಲ್ಲಿಯಾದ್ರೂ ನೋಡಿದೀಯಾ? ನೋಡಿಲ್ಲ ಸುಂದರಿ. ನನ್ನ ಅಂದವನ್ನು ತೋರಿಸುವೆ. ಮುಂದಾಗಿ ಸುಖವನ್ನು ತೋರಿಸು ಕಾಂತ. ಆಲಿಂಗವನ್ನು ಕೊಡು. ಇದೇ ಪುಣ್ಯವತಿ, ನಿನ್ನ ವಚನ ರಚನವಂ ಕೇಳಿ ನನಗೆ ಸಂತೋಷವಾಯಿತು. ಹೌದೇನು ಸುಂದರ? ಇಕೋ ನನಗೆ ಒಂದು ಆಲಿಂಗನವಂ ಕೊಟ್ಟು ಕಾಂತ ಹಿಡಿಸುವ ನಿನ್ನಷ್ಟರಿಂದ ಕಾಂತ ಗುಣವಂತ. ಭೂಪತಿ. ಇದೇನು ಪರಮಾಶ್ಚರ್ಯವೋ? ಅದೇನು ದೇವ? ಎಲ್ಲ ಸಾರಥಿ, ಭೂಪತಿ, ಈ ಸ್ತ್ರೀಗಳಿಗೆ ಕುಚಗಳಿಲ್ಲವಲ್ಲ. ಹಾ, ಇವಳ ರೋಮಗಳ ಒಂದು ಕರೆಕೈಯ ಪದರಂತೆ ಮುಳ್ಳಾಗಿರುವವಲ್ಲ. ಇದೇನು ಪರಮಾಶ್ಚರ್ಯವೋ? ಹಾ, ಸಾರಥಿ ಮುಂದೆ ನೋಡಿಕೊಳ್ಳುವೆ. ಜಾಗ್ರತೆ. ನಿನ್ನೆಷ್ಟದಂತಾಗಲಿ ಭೂಪತಿ. ಏನೋ ಪಾಪಿ, ಇಲ್ಲಿ ಸುಂದರಿ, ಪರನಾಂಗಿಯರನ್ನು ಬಯಸಿದರೆ ಪರನಾಂಗಿಯರ ಪರಸ್ತ್ರೀಯರನ್ನು ಬಯಸಿದ ಪಾಪಿಷ್ಠರಿಗೆ ದೇಹ ಕಠಿಣವಾಗುವುದು. ನಾನೇನು ಮಾಡಲಿ? ನನ್ನಂತ ಹೆಣ್ಣನ್ನು ಬಯಸಿದ್ದಕ್ಕಾಗಿ ನಿನಗೆ ಈ ಗತಿ ಬಂದಿರುವುದು. ಎಲ್ಲೋ ನಪಂಸಕನೇ, ನಿನ್ನಲ್ಲಿ ಪುರುಷತ್ವ ಇಲ್ಲ.
ನನ್ನನ್ನು ಬಯಸಿದ್ದಕ್ಕಾಗಿ ನಿನಗೆ ಈ ಗತಿ ಬಂದಿರುವುದು. ಈಗಿನ ವೇಳೆಯಲ್ಲಿ ನೀನು ಎಲ್ಲಿ ಒಕ್ಕರು ಬಿಡುವುದಿಲ್ಲ, ಎಲ್ಲಿಗೆ ಹೋಗುವ ನಿಲ್ಲುನಿಲ್ಲ ಹುಲ್ಲು ಮರಿಜನೆ. ಕಷ್ಟಮಂಡೆ ಬಳಿದೆ ಎಲೈ ಸಾರಥಿ, ಇವಳೆ ಹೆಣ್ಣಾಗಿದ್ದರೆ ಎನ್ನ ಮುಂಗೈ ಹಿಡಿಯುವ ಶಕ್ತಿ ಎತ್ತಣದು. ಸಾರಥಿ, ಇದು ಏನು ಮೋಸವಾದಂತ ತೋರುತ್ತದೆ, ನೋಡಿಕೊಳ್ಳುವೆ ಜಾಗ್ರತೆ. ಎಲೈ ಕೀಚಕನೆಂಬ ಬಂಡ, ಜಗತ್ ಬಂಡನಾದ ಬಂಡ ಭೀಮ, ನಾನು ಧಾರಂಬರೆ ನೀನು ಹೆಚ್ಚಿಸಿದ ಶೈಲೇಂದ್ರಿಯ ಗಂಡ ದೇವತ ಪ್ರಚಂಡ ಪರಸ್ತ್ರೀಯರನ್ನು ಬಯಸಿದವರಿಗೆ ನಾನೇ ಸರಿಯಾದ ಗಂಡ. ನಿನ್ನ ಭ್ರಮೆ ಇದು. ಎಲೈ ಭಂಡ ಖಂಡ ಕಂಡ ಪ್ರಚಂಡ ನಿನ್ನ ಹುದರವೆಂಬಗೆದು ರಕ್ತಂ ಕುಡಿದು ಹರಿಗಡಿದು ನಿನ್ನ ಯಮ ಪಟ್ಟಣಕ್ಕೆ ಕಳಿಸುವ ಭ್ರಷ್ಟ, ಎಲ್ಲಿಗೆ ಮುಗಿತು ನಿನ್ನಯ ಅದೃಷ್ಟ. ಎಲೈ ಬಂಡ ನಿನ್ನ ಮಂಡೆಯಂ ಪಿಡಿದು ಭೂಮಂಡಲಕ್ಕೆ ಅಪ್ಪಳಿಸಿ ಬಿಡುವೆ. ಯಾರ ಮಂಡೆ ಹಿಡಿದು ಯಾರ ಭೂಮಂಡಲಕ್ಕೆ ಮುಡುವವರು ಸ್ವಲ್ಪ ತಾಳಲೇ ಬಂಡ. ಎಲೆ ಬಂಡ, ನೀನು ಎನ್ನಗೆ ಶರಣಾಗತನಾದರೆ ನಿನ್ನಗೆ ಧರ್ಮ ಸೆರೆಯಂಬಿಡುವೆ. ಎಲೆ ಬಂಡ, ಎಲೆ ಹದಮ, ಎನ್ನ ಭಯಕ್ಕೆ ಅಂಜಿ ಎನ್ನಾಗಿ ಕರದಲ್ಲಿ ಬಳೆಯನ್ನಿಟ್ಟುಕೊಂಡು ಬಂದೆಯ. ಬಂಡ, ನಿನ್ನ ಗಂಡುಗಲೆತನವೆಲ್ಲ ಏನಾಯಿತು? ನಿನ್ನ ಭ್ರಷ್ಟ, ನಿನ್ನ ಗಂಡುಗಲೆತನವೆಲ್ಲ ನಷ್ಟ. ಕೈಯಲ್ಲಿ ಬಳೆ ಬಿಟ್ಟು ಬಂದಿರುವೆ ಎಂದು ಹೇಳುವೆಯಲ್ಲ ಮೂರ್ಖ, ತಾಳೋ ನಿನ್ನಗೆ ಕೈಯಲ್ಲಿ ಬಳೆ ಇರುವವನ್ನು ತೋರಿಸುವೆ. ಎಲೈ ಭಂಡ, ಈಗಿನ ವೇಳದಲ್ಲಿ ನಾವಿಬ್ಬರು ಯುದ್ಧಗಳನ್ನು ಮಾಡುತ್ತಾ ಹೋದರೆ ಕಾಲಗಳು ಉರುಳುವ. ಆದ ಕಾರಣ ಗುದ್ದುಗಳನ್ನು ಹಾರಿಸಿ ಗುದ್ದಣ ಮೊದಲು ನಾನು ಕುಳಿತುಕೊಳ್ಳಲೇ ಅಥವಾ ನೀನು ಕುಳಿತುಕೊಳ್ಳುವೆ. ಏಳು ಭ್ರಷ್ಟ ಮುಗಿಯಿತು ನಿನ್ನಗೆ, ಇಲ್ಲಿಗೆ ನಿನ್ನ ಅದೃಷ್ಟ. ಭ್ರಷ್ಟ ಕೀಚಕ, ನಿನ್ನ ಇಷ್ಟದಂತೆ ಮೊದಲು ನಾನು ಗುದ್ದುವೆ. ಮಾಡಿದ ಜಾಗೃತಿಯಿಂದ ಕುಳಿತುಕೋ. ಆಗಲಿ ಆಗಲಿ. ಬಂಡ ಭ್ರಷ್ಟ, ಮುಗಿಯಿತು ನಿನ್ನ ಅದೃಷ್ಟ. ಯಾರ ಅದೃಷ್ಟ ಯಾರದ ಮುಗಿಯುವುದು ಸ್ವಲ್ಪ ತಾಳೋ ಬಂಡ, ಕುಳಿತುಕೊಳ್ಳುವನು. ಮಾಡಿದ ಕುಳಿತುಕ. ಎಲೈ ನೀಚನಾದ ಕೀಚಕನೇ, ನೀನು ಗುದ್ದುವ ಗುದ್ದು ತಲೆ ಮೇಲೆ ನೊಣ ಕುಂತಂತಾಯಿತು. ಎಲೈ ಭಂಡ, ನಿನ್ನ 3 ಗುದ್ದುಗಳು ಖಾಲಿ ಆದವ. ಎಲೈ ಹದವ, ನಿನ್ನ ಹಣೆ ಬರಹ ಇಲ್ಲಿಗೆ ಮುಗಿಯಿತು. ನಿನ್ನ ಕುಲ ದೇವರನ್ನು ನೆನೆಸಿಕೋ, ನಿನ್ನ ಮಾತಾ ಪೀತರನ್ನು ನೆನೆಸಿಕೋ, ನಿನ್ನ ಮನೆ ದೇವರನ್ನು ನೆನೆಸಿಕೋ, ನಿನ್ನ ಕೈಯಳಾದ ಕುಂಟಲ ಗಿತ್ತಿಯನ್ನು ನೆನೆಸಿಕೋ. ಎಲೈ ಬಂಡ, ಈಗ ನಾನು ಗುದ್ದಿ ನಿನ್ನ ಕೊಲ್ಲುವನ, ಮುಗಿಯುತ್ತೆ ಈ ಭೂಮಿಯ ಅದೃಷ್ಟ. ಹೊಳಿ ಬಳಿರಿ ಎಲೈ ನೀಚನಾದ ಕೀಚಕನೇ, ಎನ್ನ ಮುಷ್ಟಿಯಿಂದ ಗುದ್ದಿದ ಪೆಟ್ಟಿಗೆ, ಎನ್ನ ಮುಷ್ಟಿಯಿಂದ ಗುದ್ದಿದ ಪೆಟ್ಟಿಗೆ, ನಿನ್ನ ಜೀವವು ಯಮ ಪಟ್ಟಣಕ್ಕೆ ಸೇರಿತು. ಹೊಳಿ ಬಳಿರಿ ಎಲೈ ಸಾರಥಿ, ಈ ಸಮಾಚಾರವನ್ನು ನನ್ನ ಅಣ್ಣನಾದ ಧರ್ಮರಾಯನಿಗೆ ಹೇಳಲು ಒಳ್ಳೆ ಸಾರಥಿ ಅತಿ ಜಾಗೃತಿ.
ಯಾರೆಲ್ಲಂದೊಡಿಯೋ ಊರಿಡಿಯೋ ಜಯ ಬೇರ್ವಡಿಯೋ ಹೊಡಿ 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 ಹೊಡಿಯೋ ಧನ 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 ಎಂದೊಡಿಯೋ ಹೊಡಿ ನಗರ್ ಮೇಲೆ ಕೈ